ನಮಸ್ತೆ ವೀಕ್ಷಕರೇ, ಇದು ಆಸೆ ಧಾರಾವಾಹಿಯ 868ನೇ ಸಂಚಿಕೆ. ಈ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಈ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾವು ನೋಡೋದಾದರೆ, ಮನೋಜ ಹಾಗೆ ಶಾಂತಿ ಹಾಗೆ ಅವರ ಕಂಪ್ಲೀಟ್ ಫ್ಯಾಮಿಲಿ, ರಂಗನಾಥ್ ಆಗಿರ್ಬೋದು ಅಥವಾ ನಮ್ಮ ಶ್ರುತಿ, ರವಿ, ಮೀನಾ ಹಾಗೆ ಸೂರ್ಯ, ಪ್ರತಿಯೊಬ್ಬರು ಕೂಡ ಹೊಸ ಹುಡುಗಿ ಮನೆಗೆ ಬಂದಿರ್ತಾರೆ. ಅಂದರೆ ಹೆಣ್ಣೋಡೋ ಕಾರ್ಯಕ್ರಮ ಇರುತ್ತೆ, ಅಲ್ಲಿಗೆ ಬಂದಿರ್ತಾರೆ. ಇನ್ನೇನೋ ತಾಂಬೂಲಗಳನ್ನ ಬದಲಾಯಿಸ್ಕೋಬೇಕು, ಮಾತುಕತೆ ಶುರು ಮಾಡಬೇಕು ಅನ್ನೋ ಸಮಯಕ್ಕೆ ಏನಾಗುತ್ತೆ, ಯಾವುದೋ ಹೊಸ ಹುಡುಗಿ ಎಂಟ್ರಿ ಆಗುತ್ತೆ. ಯಾರೋ ಸೀರೆ ಉಟ್ಕೊಂಡಿರೋರು ಅಲ್ಲಿಂದ ನಿಧಾನಕ್ಕೆ ಹೊಸ್ಲ ಮೇಲೆ ಕಾಲಿಟ್ಟು ಬರೋಕ್ಕೆ ಶುರು ಮಾಡ್ತಾರೆ. ಎಲ್ಲರಿಗೂ ಶಾಕ್ ಆಗುತ್ತೆ ಅದನ್ನು ನೋಡಿ. ಯಾರಿದು ಹೊಸಬ್ರು ಬರ್ತಿದ್ದಾರೆ ಅಂತ ನೋಡ್ತಿರ್ತಾರೆ. ಪ್ರತಿಯೊಬ್ಬರು ಕಣ್ಗಳು ಕೂಡ ಅರಳೋಕ್ಕೆ ಶುರು ಆಗುತ್ತೆ. ಅಂದರೆ ಗಾಬರಿಯಲ್ಲಿ ಕಣ್ಗಳು ದೊಡ್ಡದಾಗುತ್ತೆ. ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಯಾರು ಅಂತ ನಿಧಾನಕ್ಕೆ ಕ್ಯಾಮ್ರಾ ಕ್ಲೋಸಪ್ಪಿಗೆ ಬಂದಾಗ ಗೊತ್ತಾಗುತ್ತೆ, ಅದು ಬೇರೆ ಯಾರೂ ಅಲ್ಲ, ಅದು ರೋಹಿಣಿ ಅಂತ. ರೋಹಿಣಿ ಹತ್ರಕ್ಕೆ ಬರ್ತಿದ್ದಂಗೆ ನಮ್ಮ ಮೀನಾ ಆಗಿರ್ಬೋದು ಹಾಗೆ ಶ್ರುತಿ ಆಗಿರ್ಬೋದು, ಇವ್ರ ಕಣ್ಗಳೆಲ್ಲ ಗಾಬರಿ ಆಗುತ್ತೆ. ಜೊತೆಗೆ ನಮ್ಮ ರವಿ ಕೂಡ ಗಾಬರಿ ಬೀಳ್ತಾನೆ. ಮನೋಜ ಸ್ವಲ್ಪ ಧೈರ್ಯದಲ್ಲಿ ನಿಂತಿರ್ತಾನೆ, ಬಟ್ ಅವನಿಗೂ ಒಳಗೊಳಗೆ ಭಯ ಇರುತ್ತೆ. ರಂಗನಾಥ್ ಕಣ್ಗಳು ಇಷ್ಟಾಗಲ ಆಗಿಬಿಟ್ಟಿರುತ್ತೆ. ಸೂರ್ಯನೂ ಕೂಡ ಗಾಬರಿ ಮಾಡ್ಕೊಂಡಿರ್ತಾನೆ. ಆದರೆ ಹುಡುಗಿ ಕಡೆಯವರು ಅವ್ರ ತಂದೆ ತಾಯಿ ಹುಡುಗಿ ಗೊತ್ತಿರೋದಿಲ್ಲ ಅಲ್ಲ, ಅವರು ಯೋಚನೆ ಮಾಡ್ತಾ ನಿಂತಿರ್ತಾರೆ, ಯಾರಿ ಹುಡುಗಿ ಅಂತ. ಹತ್ರಕ್ಕೆ ಬರ್ತಿದ್ದಂಗೆ ಯಾರಮ್ಮ ನೀನು ಅಂತ ಕೇಳ್ತಾರೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನಾನು ರಿಲೇಟಿವು ಅಂತ. ಹಂಗಂದಿದ ತಕ್ಷಣವೇ ಹುಡುಗಿ ಕಡೆಯವ್ರು ಹೇಳ್ತಾರೆ, ಅಯ್ಯೋ ಏನು ಮೇಡಮ್, ಮನೆ ಮಗಳನ್ನೇ ಕರೆದಿಲ್ವಲ್ಲ ನೀವು, ಎಲ್ಲರೂ ಕರೆದ್ಬಿಟ್ಟು ಅವ್ರನ್ನೇ ಬಿಟ್ಬಿಟ್ಟಿದ್ದೀರಲ್ಲ, ಬಮ್ಮ ಒಳಗೆ ಅಂತ ಕರೀತಾರೆ. ಹಂಗಂದಿದ ತಕ್ಷಣವೇ ನಮ್ಮ ಶಾಂತಿಯವ್ರು ಏನಂತಾರೆ, ಮಾತಾಡೋಕ್ಕೆ ಅಂತ ಮುಂದೆ ಹೋದಾಗ ರಂಗನಾಥ್ ಅವ್ರ ಮಧ್ಯೆ ಬಂದು ಹೇಳ್ತಾರೆ, ಅದು ಏನಾಯಿತು ಅಂತಂದರೆ, ಶಾಂತಿ ನೀನು ಹೇಳಿ ಅಂದ್ಬಿಟ್ಟು ಆ ಕಡೆಗೆ ತಿರುಗಿಸ್ಬಿಡ್ತಾರೆ ಅವರು. ಪಾಪ ಇವರು ಹುಡುಗಿಯವರ ತಂದೆ ತಾಯಿ ಎಲ್ಲರೂ ರಂಗನಾಥ್ ಅವ್ರ ಕಡೆ ನೋಡ್ತಿರ್ತಾರೆ. ಈಗ ಶಾಂತಿಯವ್ರ ಕಡೆ ನೋಡೋಕ್ಕೆ ಶುರು ಮಾಡ್ತಾರೆ. ಶಾಂತಿಯವ್ರು ಹೇಳ್ತಾರೆ, ಹೇಳೋದೇನೂ ಇಲ್ಲ, ಅವಳು ನಮ್ಮ ದೂರದ ಸಂಬಂಧಿ, ನೀನು ಯಾಕೆ ಬಂದಿದ್ಯಾ, ಫಸ್ಟ್ ಹೋಗು ಮನೆಯಿಂದ ಹೊರಗಡೆ ನೀನು ಅಂತ ಹೇಳ್ತಾಳೆ. ಹಂಗೆ ಹೇಳಿದ ತಕ್ಷಣವೇ ರೋಹಿಣಿ ಏನಂದ್ಬಿಡ್ತಾಳೆ, ಹೌದು ನಾನು ನಿಮಗೆ ದೂರದ ಸಂಬಂಧನೇ ಇರ್ಬೋದು ಮೇಡಮ್, ಆದರೆ ನಿಮ್ಮ ಮಗ ಇದ್ದಾರಲ್ಲ ಮನೋಜ್ ಅವರು, ಅವ್ರಿಗೆ ತುಂಬ ಹತ್ತಿರದ ಸಂಬಂಧ ಅಂತ ಹೇಳ್ತಾರೆ. ಹಂಗಂದಿದ ತಕ್ಷಣ ಮತ್ತೆ ಎಲ್ರಿಗೂ ಭಯ ಶುರುವಾಗುತ್ತೆ. ಮತ್ತೆ ಏನೇನು ಗಾಬರಿ ಮಾಡ್ತಾರೋ, ಏನೇನು ವಿಷಯಗಳು ಶುರುವಾಗುತ್ತೋ ಅಂತ. ಅದಾದಮೇಲೆ ಆ ಹುಡುಗಿಯವ್ರ ತಂದೆ ತಾಯಿ ಕೇಳ್ತಾರೆ, ಮನೋಜ್ ಅವ್ರಿಗೆ ಹತ್ತಿರದ ಸಂಬಂಧನ, ಏನಾಗಂದರೆ ಅರ್ಥ ಆಗಲಿಲ್ವಲ್ಲ, ಒಂಚೂರು ಬಿಡಿಸಿ ಹೇಳಿ ಅಂತ. ಹಂಗೆ ಹೇಳಕ್ಕೆ ಬರ್ತಿದ್ದಂಗೆ ಮತ್ತೆ ಶಾಂತಿಯವ್ರ ಅಡ್ಡ ಬಂದು ಹೇಳ್ತಾರೆ, ಅವಳ ಮಾತೇನು ಕೇಳಿದಿರಾ, ಕಳಿಸಿ ಅವಳನ್ನ ಮೊದಲು ಮನೆಯಿಂದ ಹೊರಗೆ ಕಳಿಸಿ ಅಂತ. ಅದಕ್ಕೆ ಇವಳ ಕಡೆ ತಿರುಗ್ಬಿಟ್ಟು ರೋಹಿಣಿ ಕಡೆ ತಿರುಗ್ಬಿಟ್ಟು, ಏನೇ ಹೋಗ್ತೀಯೋ ಹೋಗಲ್ವೋ, ಈಗ ಬಾರಿಸ್ಲಾನ ಹಾಕೋ ಹೆಂಗೆ ಅಂತ ಹೇಳ್ತಾರೆ. ಹಾಗಂದಿದ ತಕ್ಷಣ ರೋಹಿಣಿ ಅಂತಾಳೆ, ಹೌದಾ ಹೊಡಿರಿ ನೋಡೋಣ ಹಿಂಗೆ ಹೊಡಿತೀರಾ ಅಂತ ಅಂದಿದ ತಕ್ಷಣವೇ ಪಾಪ ಶಾಂತಿಗೂ ಗಾಬರಿ ಆಗಿಬಿಡುತ್ತೆ, ಏನು ಹಿಂಗೆ ಮಾತಾಡ್ತಿದ್ದಾಳೆ ಅಂತ. ಫುಲ್ ಎಲ್ಲ ಒಂಥರ ವಿಚಿತ್ರವಾಗಿ ಮಾತಾಡ್ತಿರ್ತಾರೆ. ಎಲ್ರಿಗೂ ಭಯ ಶುರುವಾಗುತ್ತೆ, ಏನೋ ರೋಹಿಣಿ ಈ ಥರ ಮಾತಾಡ್ತಿರೋದು ನೋಡಿ. ರಂಗನಾಥ್ ಅವ್ರಿಗೆ ಪಾಪ ಏನು ಮಾತಾಡಬೇಕಂತಲೇ ಗೊತ್ತಾಗೋದಿಲ್ಲ. ಅದೇ ಸಮಯಕ್ಕೆ ಏನಾಗುತ್ತೆ, ಹುಡುಗಿಯವ್ರ ತಂದೆ ತಾಯಿಗಳು ಕೂಡ ಶಾಂತಿಗೆ ಮಾತಾಡೋಕ್ಕೆ ಬಿಡೋದೇ ಇಲ್ಲ. ಇರಿ ಮೇಡಮ್, ನೀವು ಯಾಕೆ ಇಷ್ಟೊಂದು ಇದು ಮಾಡ್ಕೊತಿದ್ದೀರಾ, ಹೆಂಗೆ ಗೊತ್ತು ನಿಮಗೆ ಮದುವೆ ಹುಡುಗ, ಎಕ್ಸ್ಪ್ಲೇನ್ ಮಾಡಿ ನಮಗೆ, ನಿಮ್ಗೆ ಹೆಂಗೆ ಗೊತ್ತು ಮನೋಜ್ ಅವರು ಅಂತ ಹೇಳಿ ರೋಹಿಣಿನ ಕೇಳೋಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ರೋಹಿಣಿನೇ ಹತ್ರ ಬಂದು ಮಾತು ಮುಂದುವರಿಸ್ತಾಳೆ. ಅವಳು ಹೇಳ್ತಾಳೆ, ಹುಡುಗಿನ ನೋಡಿ ಹೇಳ್ತಾಳೆ, ನೋಡೋಕ್ಕೆ ತುಂಬ ಮುದ್ದಾಗಿದೆಯಾ ಕಣಮ್ಮ, ನಿನ್ನ ಜೀವನನ ಹಾಳು ಮಾಡೋಕ್ಕೆ ಬಂದಿದ್ದೀನಿ ಅಂತ ಅನ್ಕೋಬೇಡ, ಆದರೆ ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳು. ದೇವ್ರು ಕಚ್ಚಿರೋ ಹಣ್ಣನ್ನು ದೇವರಿಗೆ ಅಂತಲೇ ಇಡಲ್ಲ, ಆದರೆ ಇಲ್ಲಿ ಇವ್ರೇನು ಮಾಡ್ತಿದ್ದಾರೆ ನೋಡು ಅಂತ. ಅದು ಒಂಥರ ಅವಳು ಮಾತಾಡಿದ್ದು ಯಾರಿಗೂ ಅರ್ಥ ಆಗೋದಿಲ್ಲ, ಏನು ಈ ಥರ ಮಾತಾಡ್ತಿದ್ದಾಳೆ ಅಂತ ಅವ್ರ ತಂದೆ ಕೇಳ್ತಾರೆ. ಏನಮ್ಮ ಅದು ಕರೆಕ್ಟಾಗಿ ಬಿಡಿಸಿ ಹೇಳು, ನಮ್ಗೆ ಅರ್ಥ ಆಗ್ತಿಲ್ಲ ಅಂತ. ಆವಾಗ ರೋಹಿಣಿ ಹೇಳ್ತಾಳೆ, ಏನಿಲ್ಲ ಸರ್, ನನ್ನ ಮನೋಜ್ ಅವ್ರ ಮದುವೆ ಆಗಿದೆ, ಮದುವೆ ಆಗಿ 2 ವರ್ಷ ಸಂಸಾರ ಕೂಡ ಮಾಡಿದ್ದೀವಿ. ಇವಾಗ ಅದನ್ನೆಲ್ಲನೂ ಮುಚ್ಚಿಟ್ಟು ಅವ್ರು ನಿಮಗೆ ಮದುವೆ ಮಾಡಿಕೊಡ್ಬೇಕು ಅಂತ ನೋಡ್ತಿದ್ದಾರೆ ಅಂತ ಇರೋ ಸತ್ಯನ ರೋಹಿಣಿ ಹೇಳ್ಬಿಡ್ತಾಳೆ. ಹೇಳಿದ ತಕ್ಷಣವೇ ಇಲ್ಲಿರೋರ ಮುಖಗಳೆಲ್ಲ ಫುಲ್ಲು ರೆಡ್ ಆಗಿ ಟರ್ನ್ ಆಗುತ್ತೆ. ಎಲ್ಲರೂ ಕಣ್ಗಳು ದೊಡ್ಡದಾಗಿ ಬಿಡೋಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ರೋಹಿಣಿ ಮಾತು ಮುಂದುವರಿಸಿ ಹೇಳ್ತಾರೆ, ಮೀನನ ಕಡೆ ತಿರುಗಿಬಿಟ್ಟು, ಏನಮ್ಮ ಮೀನಾ, ಸತ್ಯ ಹರಿಶ್ಚಂದ್ರನ್ ಥರ ಇದ್ದಲ್ಲ, ನೀನು ಸತ್ಯ ಹೇಳೋಕ್ಕಾಗಲಿಲ್ವಾ ಅಂತ. ಪಾಪ ಮೀನನ ಮುಖ ಚಿಕ್ಕದಾಗ್ಬಿಡುತ್ತೆ, ಅವಳು ಏನೂ ಮಾತಾಡೋಕ್ಕಾಗಲ್ಲ. ಸೂರ್ಯನ ಕಡೆ ತಿರುಗಿಬಿಟ್ಟು, ಏನ್ರಿ ಸೂರ್ಯ ಅವರೇ, ಧರ್ಮರಾಯನ ಪುತ್ರರು, ನೀವು ಹೇಳೋಕ್ಕಾಗಲಿಲ್ವಾ ಅಂತ ಹೇಳ್ತಾರೆ. ಪಾಪ ಸೂರ್ಯನ ಕಡೆಯಿಂದ ಏನು ಮಾತಾಡೋಕ್ಕಾಗೋದಿಲ್ಲ, ಅವನು ಅಸಹಾಯಕನಾಗಿ ನಿಂತಿರ್ತಾನೆ, ಅವನು ಕೂಡ ಸೈಲೆಂಟಾಗಿ ಹಾಗೆ ನಿಂತ್ಕೊಬಿಡ್ತಾನೆ. ಅದಾದಮೇಲೆ ಶ್ರುತಿ ಅಂತಾರೆ. ಪಾಪ ಶ್ರುತಿ ಕೂಡ ಮುಗ್ಧೆಯಾಗಿ ಒಂಥರ ಕಣ್ಣೆತ್ಕೊಂಡು ನೋಡ್ತಿರ್ತಾಳೆ, ಅವಳಿಗೂ ಏನು ಹೇಳಬೇಕು ಅನ್ನೋ ಗೊತ್ತಾಗೋದಿಲ್ಲ. ರವಿ ಅಂತಾರೆ. ಪಾಪ ರವಿ ಏನು ಮಾಡ್ತಾನೆ, ಅವನು ಸುಮ್ಮನೆ ನಿಂತಿರ್ತಾನೆ. ನಿಮ್ಮ ಜೀವನದಲ್ಲೇ ರಾಗ ತಾಳ ಇಲ್ಲ, ಇನ್ನೇನು ಮಾಡ್ತೀರಾ ಅಂತ ಹೇಳಿ ಅವರು ಎಲ್ರಿಗೂ ಒಂಥರ ಜಾಡಿಸ್ಬಿಡ್ತಾರೆ ಒಂದೇ ಸಲ ನಮ್ಮ ರೋಹಿಣಿ.
ಆಮೇಲೆ ಹೇಳ್ತಾರೆ, ಪಾಪ ಎಲ್ಲರೂ ಪಾಪದವರೇ ಸರ್, ಆದರೆ ಇದನ್ನೆಲ್ಲನೂ ಇವ್ರನ್ನ ಪಾಪದ ಕೂಪಕ್ಕೆ ತಳ್ತಿರೋದು ಯಾರು ಗೊತ್ತಾ? ಇಲ್ಲಿ ನಿಂತಿದ್ದಾರೆ ನೋಡಿ, ಸಕ್ಕರೆ ಬೈಲ್ ಶಾಂತಿ ಅಂತ, ಇವರೇ ಅಂತ ಹೇಳಿ ಶಾಂತಿ ಕಡೆ ಬೆಟ್ಟು ಮಾಡಿ ತೋರಿಸ್ತಾರೆ. ಶಾಂತಿ ಕಡೆ ತೋರಿಸಿದ ತಕ್ಷಣ ಶಾಂತಿ ಗುರ್ದೋಗತ್ತೆ. ಅವಳ ಮುಖನ ಒಂಥರ ಮಾಡಿಕೊಂಡು ರೋಹಿಣಿನೇ ನೋಡ್ತಾ ನಿಂತ್ಕೊಬಿಟ್ಟಿರ್ತಾಳೆ, ಏನು ಈ ಥರ ಮಾತಾಡ್ತಿದ್ಯಲ್ಲ ಅಂತ. ಆದರೆ ಮನೆಯವರೆಲ್ಲರೂ ಕೂಡ ಒಂಥರ ಅವಳ ಮಾತಿಗೆ ಒಂಥರ ಮೂಕಸ್ತಬ್ಧರಾಗ್ಬಿಟ್ಟಿರ್ತಾರೆ. ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿರೋದಿಲ್ಲ ಅವ್ರಿಗೆ, ಫುಲ್ ಶಾಕಲ್ಲಿರ್ತಾರೆ. ಅದಾದಮೇಲೆ ಮತ್ತೆ ಶಾಂತಿ ಬಗ್ಗೆ ಹೇಳ್ತಾರೆ. ಇವರು ಎಲ್ಲರನ್ನೂ ಹೆಂಗೆ ಇಟ್ಕೊಬಿಟ್ಟಿದ್ದಾರೆ ಅಂದರೆ ಕಪಿಗಳ ಥರ ಇಟ್ಕೊಬಿಟ್ಟಿದ್ದಾರೆ. ಅವ್ರ ಕೈಗೆ ಅಂಗೈಯೆಲ್ಲ ಇಟ್ಕೊಂಡು ಎಲ್ಲರೂ ಆಟ ಆಡಿಸ್ತಿದ್ದಾರೆ ಸರ್, ಈ ಥರ ಮಾಡಿ ಇಟ್ಕೊಬಿಟ್ಟಿದ್ದಾರೆ ಅಂತ. ಅದಾದಮೇಲೆ ಆ ಹುಡುಗಿಯವ್ರ ತಂದೆ ಕೇಳ್ತಾರೆ, ಅಲ್ಲ ಕಣಮ್ಮ, ಯಾರಮ್ಮ ಆ ಹುಡುಗಿ 2 ವರ್ಷ ಮನೋಜನ ಜೊತೆ ಸಂಸಾರ ಮಾಡ್ಬಿಟ್ಟು ಬಿಟ್ಟೋಗಿರೋದು, ಯಾರಂತ ಹೇಳಮ್ಮ, ನಾವು ನೋಡ್ತೀವಿ ಅಂತ ಅಂದಾಗ ರೋಹಿಣಿ ಹೇಳ್ತಾಳೆ, ಅದು ಬೇರೆ ಯಾರೂ ಅಲ್ಲ ಸರ್, ನಾನೇ ಅಂತ. ಹಂಗೆ ಅಂದಿದ ತಕ್ಷಣ ಮನೆಯವ್ರಿಗೂ ಫುಲ್ ಶಾಕ್ ಆಗಿಬಿಡುತ್ತೆ. ಯಾಕಂತ ಅಂದರೆ ಅವಳು ಗಂಡನೇ ಮದುವೆ ಆಗ್ತಿದ್ರು, ಇಷ್ಟು ಕಾಮಾಗಿ ಬಂದು ಮಾತಾಡ್ತಿದ್ದಾಳಲ್ಲ ಅಂತ ಕೇಳಿ ಫುಲ್ ಅವ್ರಿಗೂ ಶಾಕ್ ಆಗುತ್ತೆ. ಈ ಕಡೆ ಇವ್ರುಗಳ ಮುಖ ಕೂಡ ಊದ್ಕೊಂಡು ಕೂತಿರುತ್ತೆ. ಅದೇ ಟೈಮ್ಗೆ ಶಾಂತಿ ಕೂಡ ಮಾತು ಮುಂದುವರಿಸ್ತಾಳೆ. ಅವಳಂತಾಳೆ, ಅಯ್ಯೋಯ್ಯೋ, ಇವಳೇನು ಹೇಳ್ತಿರೋದು, ಇವಳಿಗೆ ಮುಂಚೆ ಮದುವೆ ಆಗಿತ್ತು, ಇವಳಿಗೆ ಮುಂಚೆ ಮದುವೆ ಆಗಿ ಮಗು ಇತ್ತು, ಅದಾದಮೇಲೆ ನಮ್ಮ ಮನೋಜನಿಗೆ ಮೋಸ ಮಾಡ್ಬಿಟ್ಟು ಮದುವೆ ಆಗಿದ್ದು ಇವಳು ನಿಮ್ಮ ಬಗ್ಗೆ ಮಾತಾಡ್ತಿದ್ದಾಳ ಅಂತ. ಹಂಗಂದಿದ ತಕ್ಷಣವೇ ಹುಡುಗಿಯವರ ತಾಯಿ ಅಂದ್ಬಿಡ್ತಾರೆ, ಹೌದಾ, ಹಾಗಿದ್ರೆ ನಿಮ್ಮ ಮನೋಜನ ಮದುವೆ ಆಗಿಲ್ವಾ, ಯಾರಾದರೂ ಹೇಳಿದ್ರೆ ನೀವು ಅದ್ರ ಬಗ್ಗೆ ಅಂತ. ಪಾಪ ಆಗ ಅವ್ರಿಗೆ ಏನು ಮಾತಿರೋದಿಲ್ಲ ಹೇಳೋಕ್ಕೆ. ಅದಾದಮೇಲೆ ಹುಡುಗಿಯವರ ತಂದೆ ಹೇಳ್ತಾರೆ, ಒಬ್ಬರು ಯಾರಾದರೂ ಸತ್ಯ ಹೇಳಿದ್ರೆ ಅಂದರೆ ಇಷ್ಟು ಜನ ಇದ್ದೀರಲ್ಲ ಮನೇಲಿ ಅಂತ. ಅವಾಗ ಪಾಪ ರಂಗನಾಥ್ ಅವ್ರ ಮುಂದೆ ಬಂದು ಕೈ ಮುಗಿದು ಹೇಳ್ತಾರೆ, ಇಲ್ಲ ರೈರೇ, ನಮ್ಮ ಕಡೆಯಿಂದ ತಪ್ಪಾಗಿದೆ. ಯಾಕಂತ ಅಂದರೆ ನಾವೇ ಆ್ಯಕ್ಚುಲಾಗಿ ಯಾವಾಗಲೇ ಸತ್ಯ ಹೇಳಬೇಕು ಅಂತ ಅಂದ್ಕೊಂಡ್ವಲ್ಲ, ಇದನ್ನೇ ನಾವು ಹೇಳಬೇಕು ಅಂತ ಅಂದ್ಕೊಂಡಿದ್ದು. ಆದರೆ ಆ ಸಮಯದಲ್ಲಿ ಹೇಳೋಕ್ಕಾಗಲಿಲ್ಲ. ಅಷ್ಟೊತ್ತಿಗೆ ಇವಳೇ ಬಂದು ಎಲ್ಲ ಸತ್ಯನೂ ಹೇಳಿದ್ಲು. ಏನು ಅಂತಂದರೆ ನಮ್ಮ ಮನೋಜ್ಗೆ ತುಂಬ ದೊಡ್ಡ ಮೋಸ ಆಯಿತು, ಹಾಗಾಗಿ ಅವಳನ್ನು ನಾವು ಅವನಿಂದ ದೂರ ಇಟ್ಟಿದ್ದೀವಿ ಅಂತ. ಹಿಂಗೆ ಅಂತಿದ್ದಂಗೆ ಪಾಪ ರೋಹಿಣಿಗೆ ಎಲ್ಲಿಲ್ದಿರೋ ಕೋಪ ಬಂದುಬಿಡುತ್ತೆ. ಯಾಕಂದರೆ ಅಷ್ಟು ದಿನ ಮಾತಾಡದೇ ಇರೋ ಅಂತ ರಂಗನಾಥ್ ಅವ್ರು ಮಾತಾಡಿದ್ದು ಕೇಳಿ ಅವಳಿಗೊಂಥರ ಆಗುತ್ತೆ. ಮುಂದೆ ಅವಳು ಇದಕ್ಕೆ ಏನು ಹೇಳ್ತಾಳೆ ಮತ್ತು ಮನೆಯಲ್ಲಿ ಏನಾಗುತ್ತೆ, ಮನೋಜನಿಗೆ ಹುಡುಗಿ ಕೊಡೋಕೆ ಒಪ್ಕೊತಾರ ಇಲ್ವ ಅನ್ನೋದನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು. ಶುಭ ದಿನ.